ಈ ಬಾರಿ ಶಿವಮೂರ್ತಿಯವರು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಿದ್ದಾರೆ. ಮುಂಚೆ ಅವರು ನಮ್ಮ ವಕೀಲರ ಸಂಘ ಬೆಂಗಳೂರಿಗೆ ಖಜಾಂಚಿಯಾಗಿ ಭಾಳ ಅದ್ಭುತವಾಗಿ ಸೇವೆಯನ್ನು ಮಾಡಿದರು. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಭಾವನೆಗೆ ಸ್ಪಂದಿಸಿ ಅವರು ಕೆಲಸ ಮಾಡ್ತಾರೆ ಅಂತ ನಂಬಿ ಅವರಿಗೆ ನಾವು ಎಲೆಕ್ಷನ್ ಮಾಡ್ತಾಯಿದ್ದೀವಿ. ದಯಮಾಡಿ ಎಲ್ಲರೂ ಅವ್ರಿಗೆ ಪ್ರಥಮ ಪ್ರಶಸ್ತಿ ಓಟನ್ನು ಹಾಕಿ ಅವ್ರನ್ನ ಗೆಲ್ಲಿಸಿ ಅಂತ ಕೇಳ್ಕೊಳ್ತೀವಿ. ಆತ್ಮೀಯರಾದ ಶಿವಮೂರ್ತಿಯವರು ಈ ಬಾರಿ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಎಲೆಕ್ಷನಲ್ಲಿ ಸದಸ್ಯತ್ವಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಈಗಾಗಲೇ ಬೆಂಗಳೂರು ವಕೀಲ ಸಂಘದಲ್ಲಿ ಅವರ ಕಾರ್ಯವೈಖರಿನ ನಾವೆಲ್ಲ ನೋಡಿದ್ದೀವಿ. ಅದೇ ರೀತಿ ಕೂಡ ರಾಜ್ಯ ವಕೀಲರ ಪರಿಷತ್ತು ಕೂಡ ಅವರು ಆಯ್ಕೆಯಾಗಿ ಬಂದಂಥ ಕಾಲದಲ್ಲಿ ವಕೀಲರ ಏನು ಬೇಡಿಕೆಗಳಿದೆ, ಅವಶ್ಯಕತೆಗಳಿದೆ, ಆ ಅವಶ್ಯಕತೆಗಳನ್ನ ಖಂಡಿತವಾಗ್ಲೂ ಫುಲ್ಫಿಲ್ ಮಾಡ್ತಾರೆ. ಈ ಒಂದು ನಿಟ್ಟಿನಲ್ಲಿ ಅವರು ಕಾಯ ವಾಚ ಮನಸ್ಸ ಕೆಲಸ ಮಾಡ್ತಾರೆ. ಎಲ್ಲರೂ ಕೂಡ ಅವರ ಒಂದು ಒಳ್ಳೆಯ ಒಗ್ಗಟ್ಟಿನಿಂದ ಕೆಲಸ ಮಾಡುವನ್ನು ಖಂಡಿತವಾಗ್ಲೂ ಅದನ್ನು ನಂಬಿಕೆ ಉಳಿಸ್ಕೊಂಡು ಕೆಲಸ ಮಾಡ್ತಾರೆ. ಹಾಗಾಗಿ ಈ ಬಾರಿ ಅವರು ಖಂಡಿತವಾಗ್ಲೂ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಖಂಡಿತವಾಗ್ಲೂ ಆಯ್ಕೆ ಆಗಲೇಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಆ ನಂಬಿಕೆಯನ್ನು ಖಂಡಿತವಾಗ್ಲೂ ಉಳಿಸ್ಕೋತಾರೆ ಅನ್ನೋ ನಂಬಿಕೆಯೊಂದಿಗೆ ಅವ್ರಿಗೆ ನಾವೆಲ್ಲರೂ ಹೆಚ್ಚು ಪ್ರಥಮ ಪ್ರಾಶಸ್ತ್ಯವನ್ನು ಕೊಟ್ಟು ಜಯಶೀಲರಾಗಿ ಮಾಡುವ ಮುಖಾಂತರ ಅವ್ರನ್ನ ನಾವೆಲ್ಲ ಗೆಲ್ಲಿಸ್ಕೊಳ್ಳೋಣ ಅಂತ ನಾನಾದರೂ ಭಾವಿಸ್ತಾ ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಶುಭಾಶಯಗಳನ್ನ ಕೋರ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಶಿವಮೂರ್ತಿ. ಈ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ನಡೆತಕ್ಕಂಥ ಚುನಾವಣೆಯಲ್ಲಿ ನಾನು ಸದಸ್ಯ ಸ್ಥಾನದ ಆಕಾಂಕ್ಷಿಯಾಗಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ನಮ್ಮ ರಾಜ್ಯದ ಎಲ್ಲ ವಕೀಲರ ಪ್ರೀತಿ ವಿಶ್ವಾಸವನ್ನು ನಂಬಿ ನಾನು ಈ ಬಾರಿ ಸದಸ್ಯ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಯಾವಾಗಲೂ ಸಹ ನಾವು ವಕೀಲರ ಸೇವೆ ಮಾಡಬೇಕು ಅಂತ ಹಂಬಲದಿಂದ ಕೆಲಸ ಮಾಡೋ ಅಂಥವನು. ಕಳೆದ ಬಾರಿ ನಾನು ಬೆಂಗಳೂರು ವಕೀಲ ಸಂಘದ ಖಜಾಂಚಿಯಾಗಿ ಒಳ್ಳೆಯ ಕೆಲಸವನ್ನು ಮಾಡಿ ನಮ್ಮ ವಕೀಲ ಮಿತ್ರರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೆ. ಅದೇ ವಿಶ್ವಾಸದಿಂದ ರಾಜ್ಯ ವಕೀಲರ ಪರಿಷತ್ತಿಗೆ ಇದೇ ಮಾರ್ಚ್ 11ನೇ ತಾರೀಕು ನಡೆತಕ್ಕಂಥ ಚುನಾವಣೆಯಲ್ಲಿ ನಾನು ಸದಸ್ಯ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೇನೆ. ರಾಜ್ಯದ ಎಲ್ಲ ವಕೀಲರ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರ ಬೇಡ್ತಾ ನಿಮ್ಮೆಲ್ಲರ ಪ್ರಥಮ ಪ್ರಾಶಸ್ತ್ಯ ಮತವನ್ನು ನೀಡಿ ನನ್ನನ್ನು ಜಯಶೀಲನಾಗಿ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ವಕೀಲರ ಶ್ರೇಯೋಭಿವೃದ್ಧಿಗೆ ಹಾಗೂ ವಕೀಲರ ಆರೋಗ್ಯ ದೃಷ್ಟಿಯಿಂದ ಮತ್ತು ಅವರ ಡೆತ್ ಫಂಡ್ ಇವೆರಡು ದೃಷ್ಟಿನಲ್ಲಿ ಕೆಲಸ ಮಾಡೋಂಥ ಆಸೆಯನ್ನು ಇಟ್ಕೊಂಡಿದ್ದೀನಿ. ಖಂಡಿತವಾಗಲೂ ಕೂಡ ನಿಮ್ಮೆಲ್ಲರ ವಕೀಲರ ಏನು ಯೋಜನೆಗಳೇನಿದೆಯೋ, ನಿಮ್ಮ ಆಲೋಚನೆಗಳೇನಿದೆ ಅದರ ತಕ್ಕಂತೆ ಸಂದರ್ಭಕ್ಕನುಸಾರವಾಗಿ ನಾನು ಕೆಲಸ ಮಾಡೋ ನಿಟ್ಟಿನಲ್ಲಿ ಎಲ್ಲರ ವಿಶ್ವಾಸವನ್ನು ಗಳಿಸ್ತೀನಿ ಅಂತೇಳಿ ಈ ಮೂಲಕ ಮತ್ತೊಮ್ಮೆ ನೀವೆಲ್ಲರೂ ಪ್ರಥಮ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ನನ್ನ ಜಯಶೀಲನ ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.